ಆದರೆ ಅಂತಿಮವಾಗಿ ನೀವೇ ಕೊಟ್ಟಿರ್ತಕ್ಕಂಥ ಸಂಶೋಧನಾ ಸಮಿತಿ ಶಿವಕುಮಾರ್ ಎಲ್ಲಿದ್ದೀರಪ್ಪ? ಓಹೋ, ಹೇಳಿದ್ರು ಅವತ್ತು ನೀವು ಪಾದಯಾತ್ರೆ ಶುರು ಮಾಡಿದಾಗ. ಏನೋ ಟಿವಿನಲ್ಲಿ 10 ನಿಮಿಷಕ್ಕೂ ಬಂದಿದ್ದು. ಉತ್ತಮವಾದಂಥ ರಸ್ತೆ, ಉತ್ತಮವಾದಂಥ ಕ್ರೀಡಾಂಗಣ, ಉತ್ತಮವಾದಂಥ ಉದ್ಯಾನವನ, ಏನು ಸೆಂಟರು, ಭಾಷಣ ಟಿವಿನಲ್ಲಿ. ನೀವು ಪಾದಯಾತ್ರೆ ಶುರು ಮಾಡಿದ ತಕ್ಷಣ ಉತ್ತಮವಾದಂಥ ಕ್ರೀಡಾಂಗಣ, ಉತ್ತಮವಾದಂಥ ರಸ್ತೆ, ನಿಮ್ಮ ಯೋಗ್ಯತೆಗೆ ಬೆಂಗಳೂರು ನಗರ ಕುಲುಗೆಡಿಸಿದರು 5 ವರ್ಷದ ಕಾಂಗ್ರೆಸ್ ಸರ್ಕಾರ. ಯಾವೊಂದು ಬೆಂಗಳೂರು ಸಿಂಗಪುರ ಮಾಡ್ತೀವಿ ಅಂದ್ರೆ ಬೆಂಗಳೂರು ಜಲಾವೃತವಾಗಿ ನಿಲ್ತಕ್ಕಂಥ ವಾತಾವರಣ, ಬೆಂಗಳೂರು ನಗರದಲ್ಲಿ ಜಲಾವೃತವಾದಂಥ ಕಾರಣ ಇದೇ ಈಗಿನ ನಗರಾಭಿವೃದ್ಧಿ ಮಂತ್ರಿಯಾಗಿ ಈಗಿನ ಮುಖ್ಯಮಂತ್ರಿ ಮಹಾನುಭಾವ ಅವರ ಮಹಾನ್ ನಾಯಕರು ಸಿಂಗಪುರ ಮಾಡ್ತೀವಿ ಅಂದರು. ಯಾವೊಂದು JP ನಗರ ಬಡಾವಣೆ 5 ಅಡಿ ನೀರು ನಿಲ್ತಾ ಇದ್ದು 2006 ನಾನು ಮುಖ್ಯಮಂತ್ರಿ ಆದಾಗ ಆ ಸ್ಥಳಕ್ಕೆ ಭೇಟಿ ಕೊಟ್ಟು ಪುಟ್ಟೇನಹಳ್ಳಿ ಭಾಗದಲ್ಲಿ ಯಾವ ಒಂದು ಕೆಲಸವನ್ನು ಮಾಡದೆ ಇವತ್ತು ಅಲ್ಲಿ ನೀರು ನಿಲ್ಲೋದಿಲ್ಲ. ಬೆಂಗಳೂರಿನ ಯಾವುದೇ ಭಾಗದಲ್ಲಿ ಇವತ್ತು ನೀರು ಜಲಾವೃತವಾದರೆ ಆ ಪುಟ್ಟೇನಹಳ್ಳಿನಲ್ಲಿ ಇವತ್ತು ನೀರು ನಿಲ್ಲೋದಿಲ್ಲ. ಇದು ಕುಮಾರಸ್ವಾಮಿ ಮಾಡಿದ ಕೆಲಸ. ನೀವು ಮಾಡಿದ್ದೇನು ಮಾಡಿದ್ರಪ್ಪ ಮಹಾನ್ ನಾಯಕರು? ಆ ಇದ್ದಂತ 20 ತಿಂಗಳಲ್ಲಿ ಬೆಂಗಳೂರು ನಗರದಲ್ಲಿ 56 ಪ್ರಮುಖ ರಸ್ತೆಗಳನ್ನು ಅಗಲೀಕರಣ ಮಾಡಿ ಯಾವೊಂದು ಬೆಂಗಳೂರು ನಗರದ ಸಮಸ್ಯೆಗಳನ್ನು ಬಗೆಹರಿಸಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೆ. ಇದೇ ನೈಸ್ ಕಂಪನಿ ಯಾವ 5 ಟೌನ್ಶಿಪ್ ಅನ್ನ 30 ವರ್ಷದಲ್ಲಿ ನಿರ್ಮಾಣ ಮಾಡಿ ಅಲ್ಲಿ ಏನೋ ಒಂದು ಕಾರ್ಯಕ್ರಮಗಳನ್ನು ಮಾಡಬೇಕು ಅಂತ ಸೂಚನೆ ಕೊಟ್ಟಿದ್ರು. ಆ ಟೌನ್ಶಿಪ್ಗಳು ಬರಲಿಲ್ಲ. ಅಲ್ಲಿ ಬೆಂಗಳೂರು ನಗರದ ಸುತ್ತ ಭೂಮಿ ಹೊಡೆಯತಕ್ಕಂಥ ಕೆಲಸಕ್ಕೆ ಹೊರಟರು. ಅದಕ್ಕೆ ಕೈ ಜೋಡಿಸಿದಂಥ ಮಹಾನ್ ಭಾವನ ಇವತ್ತು ನೀವು ಅಲ್ಲಿ ಮುಖ್ಯಮಂತ್ರಿ ಮಾಡಿ ನನ್ನನ್ನ ದೇವೇಗೌಡರನ್ನ ಪ್ರಶ್ನೆ ಮಾಡ್ತೀರಾ? ಬನ್ನಿ, ತಯಾರಾಗಿದ್ದೇನೆ, ಚರ್ಚೆ ಮಾಡೋಣ. ನಾನು ಬಿಡದಿಯ ನನ್ನ ತಾಯಂದ್ರ ಸಮ್ಮುಖದಲ್ಲಿ ಬೈರ್ಮಂಗಲದಲ್ಲಿ ಬಂದು ಸುಮಾರು 4 ಗಂಟೆವರೆಗೂ ಕೂತ್ನಲ್ಲ ಖಾಲಿ ಕುರ್ಚಿ ಇಟ್ಟು, ಈ ರಾಜ್ಯದ ಮುಖ್ಯಮಂತ್ರಿ ಬಾರಪ್ಪ, ನನ್ನ ರೈತ ಬಂಧುಗಳ ಮುಖಾಂತರ ಅವರ ಸಮ್ಮುಖದಲ್ಲಿ ಚರ್ಚೆ ಮಾಡಬಾ ಅಂತ ಕರೆದ್ರೆ ಬರಲಿಕ್ಕೆ ನಿಮ್ಮಲ್ಲಿ ನೈತಿಕತೆ ಇಲ್ಲದೆ ಅಲ್ಲೆಲ್ಲ ಮಾಧ್ಯಮದ ಸ್ನೇಹಿತರಿಗೆ ಪತ್ರ ಬಿಡುಗಡೆ ಮಾಡ್ತೀರಾ? ಹೆದರಿ ಹೋಗ್ತಕ್ಕಂಥ ಪ್ರಶ್ನೆ ಇಲ್ಲ. ಈ ಪಕ್ಷ ಇವತ್ತು ಉಳಿದಿದ್ರೆ ಈ ನಾಡಿನ ನನ್ನ ರೈತ ಬಂಧುಗಳು ಉಳಿಸಿರ್ತಕ್ಕಂಥ ಪಕ್ಷ ಈ ಜನತಾದಳ. ಯಾವುದೋ ಬ್ರೋಕರ್ಗಳನ್ನ, ದಳ್ಳಾಳಿಗಳನ್ನ, ಯಾವುದೇ ಒಂದು ಭೂ ಕಳ್ಳರೇನಿದ್ದೀರಿ, ನೀವು ಕೊಟ್ಟಂತ ಹಣದಿಂದ ಕಟ್ಟಿರ್ತಕ್ಕಂಥ ಪಕ್ಷ ಅಲ್ಲ ಇದು. ಈ ನಾಡಿನ ರೈತರು ರಕ್ತ ಬಸ್ದು ಈ ಪಕ್ಷಕ್ಕೆ ಶಕ್ತಿ ತುಂಬಿದ್ದಾರೆ ಈ ಜನತಾದಳದ ಕಾರ್ಯಕರ್ತರು. ಎಂಥದ್ದು ಕರೆಂಟ್ ಕಳ್ಳನಂತೆ, ಕರೆಂಟ್ ಕಳ್ಳ. ನಿನ್ನ ಯೋಗ್ಯತೆಗೆ ಇಲ್ಲಿ ಯಾವ್ದು ಕಟ್ಟಿದೆಯಲ್ಲಪ್ಪ ಲುಲ್ಲು ಮಾಲು, ಎಷ್ಟು ಖರ್ಚು ಮಾಡ್ದಪ್ಪ ಹೈ ಟೆನ್ಷನ್ ವೈರನ್ನ ಮೇಲಿದ್ದನ್ನ ಅಂಡರ್ಗ್ರೌಂಡ್ ತಗೊಂಡು ಹೋಗೋದಕ್ಕೆ, ನಿನ್ನ ಬೃಹತ್ತಾದ ಬಿಲ್ಡಿಂಗ್ ಕಟ್ಟಲಿಕ್ಕೆ. ಯಾವನೋ ನಮ್ಮ ಕೆಲಸ ಮಾಡ್ತಕ್ಕಂಥವನು ಏನೋ ಕರೆಂಟ್ ಹೇಳ್ಕೊಂಡ್ಬಿಟ್ಟಂತೆ ದೀಪಾವಳಿ ಹಬ್ಬಕ್ಕೆ ಮನೆಗೆ ಸ್ವಿಚ್ ಹಾಕೋದಕ್ಕೆ. ಅದಕ್ಕೆ ಪೋಸ್ಟರ್ಗಳು ವಿದ್ಯುತ್ ಶಕ್ತಿ ಕಳ್ಳ ಅಂತ ಹೇಳಿ. ಅದಕ್ಕೂ ದುಡ್ಡು ಕಟ್ಟಿದ್ದೇನೆ ನಾನು. ದುಡ್ಡು ಕಟ್ಟದೆ ಬಂಡತನದಿಂದ ನಡ್ಕೊಳ್ಳಿಲ್ಲ. ಇವತ್ತು ನನ್ನ ಪ್ರಶ್ನೆ ಮಾಡ್ತೀರಾ? ನನ್ನ ರೈತ ತಾಯಂದರು 526 ದಿನ ನಿಖಿಲ್ ಹೇಳ್ತಾ ಇದ್ದ, ಬಿಸಿಲು ಮಳೆ ಗಾಳಿ ಲೆಕ್ಕಿಸ್ತೆ ಏನು ಕೂತಿದ್ದಾರೆ. ಈ ತಾಯಂದರ ಕಣ್ಣನ ನೀರನ್ನ ಏನು ಹರಿಸಿದ್ದೀರಿ? ಇವತ್ತೆಲ್ಲ 1.5 ವರ್ಷ ಈ ನಾಡಿನ 6 ಕೋಟಿ ಜನತೆ ಉತ್ತರ ಕೊಡ್ತಾರೆ, ನಾನೆಲ್ಲ ಕೊಡೋದು. ನಿಮ್ಮ ಯೋಗ್ಯತೆಗೆ ದೇವೇಗೌಡರನ್ನ ಪ್ರಶ್ನೆ ಮಾಡ್ತೀರಾ? ಅವರ ಉಗುರಿನ ಸಮಾನಕ್ಕಿಲ್ಲ ನೀವು. ಉಗುರಿನ ಸಮಾನಕ್ಕಿಲ್ಲ ನೀವು. 70 ವರ್ಷ ರಾಜಕೀಯ ಮಾಡಿ ಯಾವ ರೀತಿ ಬದುಕಿದ್ದಾರೆ ಗೊತ್ತಿದೆ ನಮಗೆ. ಅವರ ಬಗ್ಗೆ ಪ್ರಶ್ನೆ ಮಾಡ್ತೀರಾ?